ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ನಾನು ಹೆಸರುಕಾಳು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲ ರೀತಿ ದೋಸೆ ತಿಂದಿದ್ದೀರಾ, ನೀವು ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಹೆಸರುಕಾಳು ದೋಸೆ. ಹೆಸರುಕಾಳು ತುಂಬ ಪ್ರೋಟೀನ್ ಇದೆ, ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ನೋಡೋಣ ಹೆಸರುಕಾಳು ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನು 1 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಬೌಲ್ ತೊಗೊಂಡು. ನೋಡಿ ಈ ಥರ ಈ ದೋಸೆ ಅಕ್ಕಿ ಬರುತ್ತಲ್ಲ, ಆ ಅಕ್ಕಿ ಹಾಕಿರೋದು ನಾನು. 1 ಬೌಲು ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ 1 ಬೌಲು ಹೆಸರು ಕಾಳು ಹಾಕ್ಕೊಳ್ತೀನಿ. ನೀವು ಮೊಳಕೆ ಕಟ್ಟಬೇಕಾದ್ರೂ ಹಾಕ್ಕೊಳ್ಬೋದು, ಅದು ಇನ್ನೂ ತುಂಬಾ ಒಳ್ಳೆಯದು. ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಳುಗಳನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಒಂದು 3 ಅವರ್ ನೆನೆಸ್ಕೊಳ್ಳೋಣ. ಇದನ್ನು ನೀರು ಹಾಕ್ಕೊಂಡು ಒಂದು 3 ಸಲ ಅಕ್ಕಿ ತೊಳ್ಕೊಳ್ತೀನಿ ಚೆನ್ನಾಗಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆನೆಸೋಕ್ಕಿಡೋಣ. ಒಂದು 3 ಅವರ್ ನೆನೆಸೋಕ್ಕಿಡೋಣ. 3 ಅವರ್ ನೆನೆಸಿದ್ರೆ ಸಾಕು. ನೋಡಿ ಇವಾಗೆಲ್ಲ ನೆನೆಸೋಕ್ಕೆ ನೀರು ಹಾಕಿರ್ತೀನಿ. ಎಲ್ಲ ತೊಳ್ಕೊಂಡಿದ್ದೀನಿ, 3 ಸಲ ತೊಳ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಟ್ಟು ನೆನೆಸೋಕ್ಕೆ ಇಟ್ಬಿಡೋಣ. ತುಂಬ ನೀರು ಹಾಕ್ಕೊಳ್ಳೋಣ, ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ ಅಕ್ಕಿನ. ಹೀಗೆ 3 ಅವರ್ ನೆನೆಸೋಕ್ಕೆ ಇಟ್ಬಿಡೋಣ. 3 ಅವರು ಆಗಿದೆ. ಇವಾಗ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ. ಹೆಸರು ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನಾವು ನೈಸಿಗೆ ರುಬ್ಕೊಳ್ಳೋಣ ಇದನ್ನು, ಅಕ್ಕಿನ. ನಾವು ಇದ್ರ ಜೊತೆ ಏನೇನು ರುಬ್ಬೇಕಂತ ನೋಡೋಣ. ಇದೆಲ್ಲ ಫಸ್ಟು ಹೆಸರು ಕಾಳು ಅಕ್ಕಿ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ಳೋಣ. ಅಕ್ಕಿನ ಹೆಸರು ಕಾಳನ್ನ ನೆನೆಸ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ದೋಸೆ ರುಚಿಯಾಗಿರಬೇಕಲ್ವ, ಅದಕ್ಕೆ ನಾವು ಇದಕ್ಕೆ ಹೆಸರು ಕಾಳು ಅಕ್ಕಿಗೆ ನಾವೇನೇನು ಹಾಕ್ಕೊಂಡು ರುಬ್ಕೊಳ್ತೀವಿ ಅಂತ ನೋಡೋಣ. ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 1 6 ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಅದು ಸಿಪ್ಪೆ ಬಿಡಿಸಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳೋಣ. ನೈಸಿಗೆ ರುಬ್ಕೊಂಡಿದ್ದಾಯಿತು. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಒಂದು ಪ್ಲೇಟ್ನ ಮುಚ್ಚಿಬಿಡೋಣ. ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಉದುಗ್ ಬರುತ್ತೆ. ಈ ಥರ ಉದುಗ್ ಬಂದಮೇಲೆ ನಾವು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಜೀರಿಗೆನ ರುಬ್ಬಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ ಹಿಟ್ಟಿಗೆ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಸ್ಟವ್ ಹಚ್ಕೊಂಡು ಹೆಂಚಿಟ್ಕೊಂಡಿದ್ದೀನಿ. ಹೆಂಚಿಗೆ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ದೋಸೆನೂ ಹಾಕ್ಕೊಂಡಿದ್ದೀನಿ. ದೋಸೆ ಎತ್ತೋದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಹೆಸರು ಕಾಳಿನ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.